Hello, my dear first PU students. Today we will discuss about an old woman. ಇದರ ರಿಲೇಟೆಡ್ ಟು ಕ್ವಶನ್ ಆನ್ಸರ್ಸು ಡಿಸ್ಕಸ್ ಮಾಡೋಣ. ಈಗ ಯು ಟಿ ಎಕ್ಸಾಮ್ ನಡೀತಾ ಇದೆ, ಅದ್ರ ಜೊತೆ ನೆಕ್ಸ್ಟ್ ಬರುವಂಥ ಪ್ರಿಪರೇಟರಿ ಎಕ್ಸಾಮ್ ಆ್ಯಸ್ ವೆಲ್ ಆಸ್ ಎನ್ಯುವಲ್ ಈ ಒಂದು ಕ್ವಶನ್ ಆನ್ಸರ್ಸು ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸೊ ವಿತೌಟ್ ಟೇಕಿಂಗ್ ಅ ಟೈಮ್ ವಿಲ್ ಸ್ಟಾರ್ಟ್ ದ ಸೆಷನ್. ಓಕೆ, ನೇಮ್ ದ ಸ್ಟೈನ್ ಮೆನ್ಷನ್ ಇನ್ ದ ಪೋಯಮ್. ಹಾಗಿದ್ರೆ ಅದರಲ್ಲಿ ಒಂದು ಶೈನ್ ಅಂದರೆ ಏನಂತ ಟೆಂಪಲ್ ಅಂತ ಹೇಳ್ತೀವಿ, ಹೌದಾ? ಯಾವುದು ಟೆಂಪಲನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳ್ತಿರ್ತಾರೆ. ಸ್ವಲ್ಪ ನೆನಪಲ್ಲಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ದಿಸ್ ಈಸ್ ವಾಟ್ ಇಯರ್ ಹಾರ್ಸ್ ಶೂ ಶೈನ್. ದಿಸ್ ಈಸ್ ದ ನೇಮ್ ಆಫ್ ದ ಟೆಂಪಲ್. ಇದು ಎಲ್ಲಿ ಇದೆ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಇನ್ ಮಹಾರಾಷ್ಟ್ರದಲ್ಲಿರೋದು, ಪುಣೆದಲ್ಲಿ ಇದೆ ಕೂಡ ನೆನಪಲ್ಲಿ. ಓಕೆ, ನೆಕ್ಸ್ಟು ಆ್ಯಂಡ್ ದ ಇನ್ ದ ಪೋಯಮ್ ಓಲ್ಡ್ ವುಮನ್. ಓಕೆ, ಯು ರೆಫರ್ಸ್, ಯು ಅಂದರೆ ಯಾರು ಇಲ್ಲಿ ಅಂತಂದಾಗ ಸ್ವಲ್ಪ ನೆನಪಿಲ್ಲ. ದಿಸ್ ಈಸ್ ನನ್ ಅದರ್ ದ್ಯಾನ್ ಓಲ್ಡ್ ವುಮೆನ್, ಸ್ಟ್ರೇಂಜರ್, ಎನಿ ಪಿಲಿಗ್ರಿಮ್ ಅಂದರೆ ಯಾವುದೇ ಒಂದು ಫಿಲಿಗ್ರಿಮ್ ಆ ಒಂದು ರೆಫರ್ ಮಾಡಿರೋದು. ಹೂಮ್ ದ ಓಲ್ಡ್ ವುಮೆನ್ ಮೀಟ್ಸ್, ಯಾರು ಒಬ್ಬ ವ್ಯಕ್ತಿಯಲ್ಲಿ ಹೋದಾಗ ಓಲ್ಡ್ ವುಮೆನ್ ಮೀಟ್ ಆಗ್ತಾರಲ್ಲ ಅದಕ್ಕೆ ನಾವು ಇದಂತ ಹೇಳ್ತೀವಿ. ದಿಸ್ ಈಸ್ ವಾಟ್ ಇಯರ್, ಹೌದಾ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಡಸ್ ದ ಓಲ್ಡ್ ವುಮೆನ್ ಆಫರ್ ಟು ಡೂ. ನೋಡಿ, ಇದು ಭಾಳ ಸಲ ಕೇಳ್ತಿರ್ತಾರೆ ನೆನಪಲ್ಲಿ. ವಾಟ್ ಡಸ್ ಓಲ್ಡ್ ವುಮನ್ ಆಫರ್ ಟು ಡೂ. ಏನು ಅವಳು ಆಫರ್ ಮಾಡ್ತಾಳೆ ಅಂತಂದರೆ, ಸಿ ಈಸ್ ಟೆಲ್ಲಿಂಗ್ ವಾಟ್ ಇಯರ್ ಟು ದ ಸ್ಪೀಕರ್ ಟು ದ ಹಾರ್ಸ್ ಶೋ ಶೈನ್. ಹೌದಾ? ಅಲ್ಲಿ ಹಾರ್ಸ್ ಶೋ ಶೈನಿಗೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಆಫರ್ ಮಾಡ್ತಿರ್ತಾಳೆ. ಸಿ ವಾಸ್ ಎಕ್ಸ್ಪೆಕ್ಟಿಂಗ್. ಓಕೆ, ಯಾರೇ ಬಂದರೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಿಯರ್ ಶಿ ವಾಸ್ ಸಜೆಸ್ಟಿಂಗ್ ಟು ದ ಸ್ಪೀಕರ್ ಟು ಶೋ ದ ಹಾರ್ಸ್ ಶೋ ಶೈನ್ ಅಂತ ಬರೆದ್ರೆ ಸಾಕು. ಹೌದಾ? ನೆಕ್ಸ್ಟು ಅದಾದಮೇಲೆ ದಿಸ್ ಇಸ್ ನೆಕ್ಸ್ಟ್ ಒನ್. ವೇರ್ ಡಸ್ ದ ಓಲ್ಡ್ ವುಮೆನ್ ವಾಂಟ್ ಟು ಟೇಕ್ ದ ಸ್ಪೀಕರ್. ಇಲ್ಲೂ ಕೂಡ ಸೇಮ್. ಹೌದಾ? ಎಲ್ಲಿ ಕರ್ಕೊಂಡು ಹೋಗ್ತಿರ್ತಾಳೆ ಅಂದರೆ ದಿಸ್ ಈಸ್ ವಾಟ್ ಇಯರ್ ಹಾರ್ಸ್ ಶೂ ಶೈನ್ ಅಂತ ಕೂಡ ಬರೀಬೇಕಾಗತ್ತೆ. ನಾವು ನೆಕ್ಸ್ಟು ಇದು ಬಹಳ ಸಲ ಕೇಳ್ತಿರ್ತಾರೆ, ಗೊತ್ತಿರಲಿ ಏನಂತಂದರೆ ದ ಓಲ್ಡ್ ವುಮನ್ ಈಸ್, ಯಾರು? ವೆದರ್ ಸಿ ಈಸ್ ಅ ಬೆಗ್ಗರ್ ಆರ್ ಅ ಪರ್ಸನ್ ವಿತ್ ಅ ಸೆಲ್ಫ್ ರೆಸ್ಪೆಕ್ಟ್, ಅ ಗೈಡ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್. ಸೊ ಯಾರ್ this is a woman, a person with a self-respect, a guide appointed by the government. A beggar ಯಾರು ಇಲ್ಲ ಅಂತಂದರೆ a person with a self-respect. this is what here self guide ಅಂತ ಹೇಳ್ತೀವಿ. see here she was a guide ಅಂತ ಹೇಳ್ತೀವಿ ನಾವು. ಓಕೆ, she was a guide with a self-respect ಅಂತ ತಗೋತೀವಿ. ಇಲ್ಲಿ ಗೌರ್ಮೆಂಟಿನ ಅಪಾಯಿಂಟ್ ಮಾಡಿರ್ತಿಲ್ಲ. she is not a beggar. ಶಿ ವಾಸ್ ಅ ಸೆಲ್ಫ್ ಟೂರಿಸ್ಟ್ ಗೈಡ್ ಅಂತ ಕೂಡ ಮೆನ್ಷನ್ ಮಾಡ್ತಿದ್ರು. ಒಂದು ಮಲ್ಟಿಪಲ್ ಇದರಲ್ಲಿ ಕೂಡ ಕೇಳ್ತಿರ್ತಾರೆ. ಸಿ ಈಸ್ ಅ ಸೆಲ್ಫ್ ಟೂರಿಸ್ಟ್ ಗೈಡ್ ಅಂತ ಬರಿಬೇಕಾಗತ್ತೆ, ಸ್ವಲ್ಪ ನೆನಪಿರಲಿ. ಓಕೆ, ಶಿ ಈಸ್ ಅ ಸೆಲ್ಫ್ ಟೂರಿಸ್ಟ್ ಗೈಡ್ ಅಂತ ನಾವು ಬರಿಬೇಕಾಗುತ್ತೆ. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಇಯರ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸಿಕ್ಸ್ತ್ ಒನ್. ದ ಓಲ್ಡ್ ವುಮನ್ ರೀಪ್ರೆಸೆಂಟ್ಸ್. ಏನು ರೀಪ್ರೆಸೆಂಟ್ಸ್ ಮಾಡ್ತಾರೆ? ವೆದರ್ ಗ್ರೀಡಿನೆಸ್. ಓಕೆ, ವೆದರ್ ಗ್ರೀಡಿನೆಸ್ ಅಲ್ಲ, ಮತ್ತೇನು ಹೋಗಿದ್ರೆ ನೆಕ್ಸ್ಟು ಹ್ಯಾಪಿನೆಸ್. ದ ಓಲ್ಡ್ ವುಮನ್ ಸ್ಟಿಕ್ಸ್ ಟು ದಿಸ್ ಈಸ್ ವಾಟ್ ಇಯರ್ ಇನ್ ಹ್ಯೂಮನ್ ಸೋಷಿಯಲ್ ನೆಗ್ಲಿಜೆನ್ಸಿ. ಪಾಪ ಅವಳೊಂದು ಆಕಾರ ನೋಡಿದರೆ ಗೊತ್ತಾಗತ್ತೆ ಸಿ ವಾಸ್ ನೆಗ್ಲೆಕ್ಟೆಡ್ ಬೈ ದ ವುಮನ್, ದ ಸೊಸೈಟಿ ಅಂತ ಹೇಳ್ತೀವಿ. ಅದಕ್ಕಾಗಿ ಸಿ ರೀಪ್ರೆಸೆಂಟ್ಸ್ ಇನ್ ಹ್ಯೂಮನ್ ಸೋಷಿಯಲ್ ನೆಗ್ಲಿಜೆನ್ಸ್ ಅಂತ ನಾವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದ ಓಲ್ಡ್ ವುಮನ್ ಸ್ಟಿಕ್ಸ್ ಟು ದ ಸ್ಪೀಕರ್ ಲೈಕ್. ಇದು ಭಾಳ ಸಹ ಕೇಳ್ತಿರ್ತಾರೆ, ಹೊಸ ಕ್ವಶನ್ಸ್ ಅಂತೂ ಪರವಾಗಿಲ್ಲ. ದಿಸ್ ಈಸ್ ವಾಟ್ BURR. ಏನು ಹಿಂಗಂದ್ರೆ ಅಂತ ಕ್ವಶನ್ಸ್ ಅರೈಸ್ ಆಗ್ಬೋದು ನಿಮಗೆ, ಸ್ವಲ್ಪ ಗೊತ್ತಿರಲಿ. ಈಗ ನಾವು ಯಾವುದಾದ್ರು ಹೊಲಗಳು ಇದ್ದು ಅಥವಾ ಫಾರ್ಮ್ ಹೌಸ್ ಏನೋ ಇರುತ್ತಲ್ಲ, ಆ ಹೊಲಗಳಲ್ಲಿ ನಾವು ಹೋಗಿ ಬಂದಾಗ ಹೋಗಿ ಎಂಟ್ರಿ ಮಾಡಿ ಹೊಳಿ ಬರ್ತೇವಲ್ಲ, ಅಲ್ಲೇನೋ ಕೆಲವೊಂದು ಸೀಡ್ಸ್ ನಮ್ಗೆ ಹತ್ಕೊಂಡಿರ್ತವೆ, ಮೈ ಪೂರ್ತಿ ಅಂಟಾಗಿ ಅಂಟ್ಕೊಂಡ್ಬಿಟ್ಟಿರ್ತವೆ. ಅದಕ್ಕೆ ನಾವು ಬರ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ದ ಓಲ್ಡ್ ವುಮನ್ ಯಾಕೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಆಥರ್ ಬೇಡ ಅಂತಂದ್ರು ಕೂಡ, ಸೊ ದ ಪರ್ಸನ್ಸ್ ವಾಟ್ ಎವರ್ ವಿಲ್ ಬಿ ದೇರ್, ಅಲ್ಲಿ ಪೋಯಿಟ್ಸ್ ಏನು ಹೋಗಿರ್ತಾನೆ ಅಥವಾ ಬೇರೆ ಯಾರಾದರೂ ಹೋದರೂ ಕೂಡ ಅವಳ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ಶಿ ಈಸ್ ಜಸ್ಟ್ ಸ್ಟಿಕ್ಕಿಂಗ್ ಲೈಕ್ ಎ ಬರ್. ಸೊ ದಿಸ್ ಈಸ್ ದ ಕಂಪ್ಯಾರಿಸನ್ ವಾಟ್ ದೇ ಹ್ಯಾವ್ ಗಿವನ್. ಓಕೆ, ದ ಓಲ್ಡ್ ವುಮನ್ ಐಸ್ ಆರ್ ಕಂಪೇರ್ಡ್ ಟು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ನೆನಪಲ್ಲಿ. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಬುಲೆಟ್ ಹೋಲ್ಸ್ ಅಂತ ಹೇಳ್ತೀವಿ. ಹೌದಾ? ಇದು ಕೂಡ ಭಾಳ ಎಕ್ಸಾಮಿಗೆ ಬರುವಂಥದ್ದು ಕ್ವಶನ್ಸು. ದಿಸ್ ಈಸ್ ವಾಟ್ ಬುಲೆಟ್ ಹೋಲ್ಸ್ ಅಂತ ನಾವು ಬರೀಬೇಕಾಗತ್ತೆ. ಓಕೆ, ವಾಟ್ ಡಸ್ ಅ ಪ್ರೈಸ್ ಬುಲೆಟ್
ಹೋಲ್ ಸ್ಟ್ಯಾಂಡ್ಸ್ ಫಾರ್. ಹೌದಾ, ಇಲ್ಲಿ ನಿಜವಾಗ್ಲೂ ಬುಲೆಟ್ ಹೋಲ್ ಸ್ಟ್ಯಾಂಡ್ ಫಾರ್ ಅಂತ ಏನು ಬರೀಬೇಕಂದ್ರೆ ಸಮಥಿಂಗ್ ಲೈಕ್ ಸಿ ವಾಸ್ ವೆರಿ ಸ್ಟ್ರಾಂಗ್, ಡೆಡಿಕೇಟಿವ್, ಸಿ ವಾಸ್ ಸೆಲ್ಫ್ ಡಿಪೆಂಡ್ ಅಂತ ಕೂಡ ನಾವು ಬರೀಬೋದು ಇದನ್ನು. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ನೆಕ್ಸ್ಟ್ ಒನ್, ಯು ವಾಂಟ್ ಟು ಎಂಡ್ ದ ಫಾರ್ಸ್, ಹಿಯರ್ ಫಾರ್ಸ್ ಎಂಡ್ಸ್ ಹಿಂಗಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಹೌದಾ, ಸೊ ಹಿಯರ್ FARC ಅಂದರೆ ದಿಸ್ ಈಸ್ ವಾಟ್ ಸ್ಮಾಲ್ ಡ್ರಾಮಾ. ಅವಳು ಏನಲ್ಲಿ ನಡೀತಾ ಇದ್ರೆ ಒಂದು ಸ್ಮಾಲ್ ಡ್ರಾಮಾ ಮಾಡ್ತಾ ಇದ್ದಾಳೆ. ಅದರ ಪೋಯಿಟ್ ಅವ್ರ ಉದ್ದೇಶ ಏನಂತಂದ್ರೆ ದ ಪ್ಲೇ ದಟ್ ವಾಸ್ ಎನಾಕ್ಟೆಡ್ ದೇರ್ ಅಂತ ಹೇಳ್ತೀವಿ. ದಿಸ್ ಈಸ್ ವಾಟ್ ದ ಆನ್ಸರ್. ಓಕೆ, ನೆಕ್ಸ್ಟ್, ಹೂ ಈಸ್ ರೆಫರ್ಡ್ ಟು ಆಸ್ ಎ ಶಾಟರ್ ಫ್ರೂಟ್ ಕೋನ್. ಶಾಟರ್ ಫ್ರೂಟ್ ಕ್ರೋನ್ ಅಂತ ಒಂದು ಏಜ್ಡ್ ಪರ್ಸನ್ಸ್ ಆಗಿರ್ತಾರಲ್ಲ, ಭಾಳ ಹಣ್ಣನ್ನಾಗಿರ್ತಾರೆ, ಆ ವುಮೆನ್ ಇರ್ಬೋದು, ಮ್ಯಾನ್ ಇರ್ಬೋದು, ಅದಕ್ಕೆ ನಾವು ಕಂಪೇರ್ ಮಾಡ್ಕೊಳ್ತೀವಿ. ಇಲ್ಲಿ ಶಾಟರ್ ಫ್ರೂಟ್ ಕ್ರೋನ್ ಯಾರು ಅಂತಂದ್ರೆ ದಿಸ್ ಈಸ್ ವಾಟ್ ದ ಓಲ್ಡ್ ವುಮನ್ ಮಂಡಲ್. ಸೊ ದಿಸ್ ಈಸ್ ವಾಟ್ ಮಲ್ಟಿಪಲ್ ಚಾಯ್ಸ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಎಲ್ಲ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಬಂದಾಗ ಏನು ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಬರ್ಬೋದು, ಯಾಕಂದ್ರೆ ಭಾಳ ಅಂದರೆ ಎಳೆ ಕ್ವಶನ್ಸ್ ಇಲ್ಲಿ ಇಂಪಾರ್ಟೆಂಟು. ಅದನ್ನೇ ನಾವಿವೊಂದು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದಾ, ಸೊ ಇಲ್ಲಿ ಸಿಂಪಲ್ ಆಗಿರೋದು 1 ಕ್ವಶನು, 2 ಕ್ವಶನು, 3 ಕ್ವಶನ್ಸು, ಕೆಲವೊಂದು ಭಾಳ ಇಂಪಾರ್ಟೆಂಟು. ಅವು ಏನೇನು ನೋಡಿ. ಫಸ್ಟ್ ಒನ್ ಏನಂತಂದರೆ ವುಮನ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಅಂತಂದಾಗ ನೀವು ಹಾರ್ಸ್ ಶೋ ಸ್ಟೈನನ್ನು ಬರಿಬೇಕಾಗತ್ತೆ ಒಂದು. ಆಮೇಲೆ ಅದಕ್ಕಾಗಿ ಎಷ್ಟು ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ 50 ಪೈಸಾ. ಇದು ಕೂಡ ನೆನಪಿರಲಿ ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್ ಏನಂತಂದರೆ ಭಾಳ ಇಂಪಾರ್ಟೆಂಟು, ಶಿ ವಾಸ್ ಸ್ಟಿಕ್ಸ್ ಲೈಕ್ ಹೌ ಅಂತಂದಾಗ ಯಾವ ರೀತಿ ಅಂದರೆ BURR ಈ ರೀತಿ ಸ್ಟಿಕ್ಕಾನಾಗಿ ನಿಂತ್ಕೊಂಡಿರ್ತಾಳೆ. ಹೌದಾ, ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಏನಂತಂದರೆ ಬುಲೆಟ್ ಹೋಲ್ಸ್. ಹೌದಾ, ಅದನ್ನು ವುಮೆನ್ಗೆ ಕಂಪೇರ್ ಮಾಡಿದ್ದಾರೆ, ಆ ಓಲ್ಡ್ ವುಮನ್ಗೆ ಕಂಪೇರ್ ಮಾಡಿದ್ದಾರೆ ಅನ್ನೋದು ಕೂಡ ನೀವು ನೆನಪಿಟ್ಕೋಬೇಕಾಗತ್ತೆ. ಹೌದಾ, ಇವೆಲ್ಲ ಕೂಡ ಏನಂತಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಎಕ್ಸಾಮ್. ನೆಕ್ಸ್ಟು ಫ್ಲೈಟ್. ಏನು ಫ್ಲೈಟ್ ಅಪ್ಪ ಅಂತ ಅನ್ಕೋಬೇಡಿ. ಫ್ಲೈಟ್ ಅಂಡ್ ದಿಸ್ ಈಸ್ ವಾಟ್ ಇಸ್ ಪ್ರಾಬ್ಲಮ್ ಅಂತಂದಾಗ ಏನು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಅವಳಿಗೆ ಅಂತಂದಾಗ ಹೌ ಇಸ್ ದ ಫ್ಲೈಟ್ ಆಫ್ ದ ಓಲ್ಡ್ ವುಮನ್ ಡಿಪಿಕ್ಟೆಡ್ ಇನ್ ದ ಪೋಯಮ್. ಹಿಯರ್ ದ ಓಲ್ಡ್ ವುಮನ್ ಹೂ ವಾಸ್ ಸೆಲ್ಫ್ ಟೂರಿಸ್ಟ್ ಗೈಡ್. ಇದು ಕೂಡ ಭಾಳ ನೆನಪಿರಲಿ. ಅವಳು ಯಾರು ಅಂತಂದರೆ ಸೆಲ್ಫ್ ಟೂರಿಸ್ಟ್ ಗೈಡು. ಅವಳು ಆ್ಯಕ್ಚುಲಿ ಬೆಗ್ಗರ್ ಅಲ್ಲ, ಅದೊಂದು ಕ್ಲಾರಿಟಿ ಇರಲಿ ನಿಮಗೆ. ಓಕೆ, ಸೆಲ್ಫ್ ಟೂರಿಸ್ಟ್ ಗೈಡ್ ಆ್ಯಂಡ್ ನಾಟ್ ಎ ಬೆಗ್ಗರ್. ಇದು ಪಾಯಿಂಟನ್ನು ನೀವು ಹಾಕಲೇಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ ದ ಬಿಗಿನಿಂಗ್ ಸ್ಪೀಕರ್ ಥಾಟ್ ದ್ಯಾಟ್ ಶಿ ವಾಸ್ ಬೆಗ್ಗರ್. ನೋಡಿ, ಯಾವಾಗ ಇನಿಷಿಯಲ್ಲು ನೋಡಿರ್ತಾನೆ ಅವಳನ್ನ ಬೆಗ್ಗರ್ ಅಂತ ಅನ್ಕೊಂಡಿರ್ತಾನೆ. ಆಫ್ಟರ್ವರ್ಡ್ಸ್ ಹಿ ರಿಯಲೈಸ್ ದ್ಯಾಟ್ ಶಿ ವಾಸ್ ಸೆಲ್ಫ್ ಅಪಾಯಿಂಟೆಡ್ ಟೂರಿಸ್ಟ್ ಗೈಡ್ ಬಿಕಾಸ್ ಶಿ ವಾಸ್ ನಾಟ್ ಓನ್ಲಿ ಎಕ್ಸ್ಪೆಕ್ಟಿಂಗ್ 50 ಪೈಸಾ. ಆಸ್ ಅ ರಿಟರ್ನ್ ಶಿ ವಾಂಟೆಡ್ ಟು ಶೋ ದ ಟೆಂಪಲ್. ಆ ಟೆಂಪಲನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು ಇಲ್ಲಿ ದಿಸ್ ಶೈನ್ ಅಂತೇಳಿ. ಸೊ ಹೀಗಾಗಿ ಅವಳ ಫ್ಲೈಟು ಇದೇ ಪ್ರಾಬ್ಲಮ್ ಆಗಿರುತ್ತೆ. ಆ್ಯಕ್ಚುಲಿ ಆಗಿನ ಟೈಮ್ದಾಗ ಪಾವರ್ಟಿ ಆ್ಯಂಡ್ ಓಲ್ಡ್ ಏಜ್ ಆರ್ ದ 2 curses that in cripple a person can make him helpless ಅಂತ ಎಷ್ಟು ಬರೆದ್ರೆ ಸಾಕು. ದಿಸ್ ಈಸ್ ದ ಪ್ರಾಬ್ಲಮ್. ಅವಳದು ಏನು ಪ್ರಾಬ್ಲಮ್ ಅಂದರೆ ಆ್ಯಕ್ಚುಲಿ ಸಿ ಇಸ್ ನಾಟ್ ಎ ವಾಟ್ ಇಸ್ ಕಾಲ್ಡ್ ಎಸ್ ಬೆಗ್ಗರ್, ಸಿ ಇಸ್ ಎ ಸೆಲ್ಫ್ ಟೂರಿಸ್ಟ್ ಗೈಡ್. ಬಟ್ ಅವಳು ಯಾರು ನಂಬ್ತಿರ್ಕಿಲ್ಲ. ಅದಕ್ಕಾಗಿ ಕೊನೆಗೆ ಏನಂದ್ರೆ ಒಂದು 50 ಪೈಸಾ ಕೊಟ್ಟು 50 ಎಕ್ಸ್ಪೆಕ್ಟ್ ಮಾಡಿ ಕೆಲವೊಂದು ವ್ಯಕ್ತಿಗಳನ್ನ ಕರ್ಕೊಂಡು ಹೋಗ್ತಿರ್ತಾಳೆ ಅಂತ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದ ಓಲ್ಡ್ ವುಮನ್ ಇನ್ ದ ಪೋಯಮ್ ಸೆಲ್ಫ್ ಅಪಾಯಿಂಟೆಡ್ ಗೈಡ್ ನಾಟ್ ಎ ಬೆಗರ್, ಡು ಯು ಅಗ್ರಿ ಅಂತಂದಾಗ ಹೆಂಗೆ ನೀವು ರೀಸನ್ಸ್ ಕೊಡ್ತೀರಿ ಅಂತಂದಾಗ ಶಿ ವಾಸ್ ಸೆಲ್ಫ್ ಅಪಾಯಿಂಟೆಡ್ ಗೈಡ್ ನಾಟ್ ಎ ಬೆಗರ್. ಹಿಯರ್ ದ ಓಲ್ಡ್ ವುಮನ್ ಆಸ್ಕಿಂಗ್ 50 ಪೈಸಾ ಟು ದ ಸ್ಪೀಕರ್. ಆಸ್ ಎ ರಿಟರ್ನ್ ಶಿ ವಾಂಟ್ಸ್ ಟು ಟೇಕ್ ಹಿಮ್ ಟು ದ Horseshoe ಟೆಂಪಲ್. This actually shows that she does not want to beg, but she wants to earn. See this one. But she wants to earn her living in this way. ಇಷ್ಟು ಬರೆದ್ರೆ ಸಾಕು. ಹೌದಾ, ಈ ಒಂದು ಸಿಂಪಲ್ ಪೋಯಮ್ ಇದೆ. ಅದಕ್ಕಾಗಿ ನೀವು ಮಲ್ಟಿಪಲ್ ಚಾಯ್ಸು ಎಲ್ಲ ಕವರ್ ಆಗ್ತವೆ. ಇದನ್ನ ಕ್ಲಾರಿಟಿ ಇರಲಿ. ಹೌದಾ, ಸೊ ಇಷ್ಟಾಗಿ ಇದರ ಮೇಲೆ ಅಷ್ಟೊಂದು ಏನಂತಂದರೆ ಬಹಳ ಟೆನ್ಷನ್ ಆಗಲಿ ಪ್ರೆಸ್ಟೈಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಿಂಪಲ್ ಪೋಯಮ್, ಆ ಕ್ವಶನ್ ಆನ್ಸರ್ಸ್ ಹೇಗೆ ಬರುತ್ತೆ ಅಂತ ನಿಮಗೊಂದು ಕ್ಲಾರಿಟಿ ಇದ್ದರೆ ಸಾಕು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೇನೆ ಅಂದರೆ ಇನ್ನೂ ಬೇರೆ ಒಂದಷ್ಟು ಪೋಯಮ್ ಲೆಸನ್ಸ್ ಬರ್ತವೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.